ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಮಾಡಿದಂಥ ಶ್ರಾವಣ ಶನಿವಾರದ ಪೂಜೆನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಬಂದು 4ನೇ ಶನಿವಾರ ಮಾಡಿದ್ದು ಶ್ರಾವಣ ಶನಿವಾರನ. ಅಲ್ಲದೆ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಎರಡೂ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀವಿ. ನಮ್ಮನೆ ದೇವರು ಬಂದು ವೆಂಕಟೇಶ್ವರ ತಿರುಪತಿ, ಹಾಗಾಗಿ ನಾವು ಶ್ರಾವಣ ಮಾಡ್ತೀವಿ. ಶ್ರಾವಣ ಮತ್ತು ಕಾರ್ತಿಕ ಮಾಸ ಎರಡರಲ್ಲೂ ನಾನ್ ವೆಜ್ ಮಾಡಲ್ಲ, ತಿನ್ನೋದು ಇಲ್ಲ ಕೂಡ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಶ್ರಾವಣ. ಕೆಲವರು ಶ್ರಾವಣಕ್ಕೆ ವೆಜ್ ಮಾಡ್ತಾರೆ, ಕೆಲವರು ನಾನ್ ವೆಜ್ ಮಾಡ್ತಾರೆ. ನಾವು ವೆಜ್ ಮಾಡೋವಂಥದ್ದು. ನಾವು ಮಾಡೋದು ವೆಂಕಟೇಶ್ವರಂಗೆ. ಕೆಲವರಿಗೆ ಜಯ ವಿಜಯ ದ್ವಾರಪಾಲಕರಿದ್ದಾರಲ್ಲ, ಅವ್ರಿಗೆ ಮಾಡೋವಂಥವ್ರು ನಾನ್ ವೆಜ್ನ ಮಾಡ್ತಾರೆ. ನಾವು ಯಾವಾಗಲೂ ವೆಜ್ಜೇ ಮಾಡೋವಂಥದ್ದು, ಅಂದರೆ ಸಿಂಪಲ್ಲಾಗಿ ಮಾಡ್ತೀವಿ. ಬೆಳಗ್ಗೆ ಎದ್ದು ನಾನು ಪೂಜೆ ಎಲ್ಲ ಮಾಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಮೇನ್ ಪೂಜೆ. ಅವರು ಉಪವಾಸ ಇದ್ದು ಸಂಜೆ ಎಡೆ ಹಾಕಿದ ಮೇಲೆ ಅವ್ರು ಊಟ ಮಾಡ್ತಾರೆ. ನಾವು ಅವ್ರದ್ದು ಸೇರಿಸಿ ತಿನ್ಕೊಂಡಿರ್ತೀವಿ. ಇವಾಗ ನಾನೇ ಬೆಳಗ್ಗೆ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಪೂಜೆ ಮುಗಿಸ್ಕೊಂಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಪ್ರತಿ ಸಲ ನಾವು ಸಂಜೆ ಹೋಗ್ತಾಯಿದ್ವಿ. ಈ ಸಲ ಸಂಜೆ ಟೈಮಲ್ಲಿ ಮಳೆ ಬರುತ್ತೆ ಮತ್ತು ಅಪ್ಪ ಒಬ್ಬರೇ ಇರ್ತಾರೆ, ಬಿಟ್ಟು ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗೋಣ ಅಂತ ಇವಾಗ ರೆಡಿ ಆಗ್ತಾಯಿದ್ದೀವಿ. ಕೆಲವರು ಗಂಟೆ ಆಡಿಸ್ಬಾರ್ದು ಲೇಡೀಸ್ ಪೂಜೆ ಮಾಡಬೇಕಾದ್ರೆ ಅಂತ ಹೇಳ್ತಾರೆ. ಯಾಕೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ನನಗೆ ಗಂಟೆ ಆಡಿಸ್ದಲೇ ಪೂಜೆ ಮಾಡಿದರೆ ಪೂಜೆ ಮಾಡ್ತಿದ್ದೀನಿ ಅನ್ನೋ ಥರನೇ ಅನಿಸಲ್ಲ. ಹಾಗಾಗಿ ನಾನು ಯಾರೇನೇ ಹೇಳಲಿ ಅಂದ್ಬಿಟ್ಟು ನಾನು ಗಂಟೆ ಆಡಿಸ್ತೀನಿ. ನಿಮಗೇನಾದರೂ ಗೊತ್ತಿದ್ದರೆ, ಸೈಂಟಿಫಿಕ್ಕಾಗಿ ಏನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ. ಪೂಜೆ ಆಗೋಷ್ಟರಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಶ್ರೀಕೃಷ್ಣ ಡ್ರೆಸ್ ಹಾಕಿದ್ರು. ನೋಡಿ, ಆಲ್ರೆಡಿ ಕೃಷ್ಣ ನಮ್ಮ ಮನೆಗೆ ಬಂದರು. ಪೂಜೆ ಮುಗ್ದಿದ್ದಕ್ಕೂ ಡ್ರೆಸ್ ಹಾಕ್ಕೊಂಡು ಇವನು ಬಂದಿದ್ದಕ್ಕೂ ಸೇಮ್ ದೇವ್ರು ಬಂದಿರೋ ಥರನೇ ಅನ್ನಿಸ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ. ಸ್ಕೂಲಲ್ಲಿ ಇವತ್ತು ಕಾಂಪಿಟೇಷನ್ ಇದೆ, ಹಾಗಾಗಿ ರೆಡಿಯಾಗಿದ್ದ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಅಲ್ವಾ. ಇಲ್ಲಿ ಇವಂದೆಲ್ಲ ಫೋಟೋ ತಕ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗಿದ್ದು ಇವತ್ತು ವೆಂಕಟೇಶ್ವರ ದೇವಸ್ಥಾನಕ್ಕೆ. ಇದು ಬಂದು ಚೊಕ್ಕಸಂದ್ರದಲ್ಲಿದೆ, ABB ಇದೆಯಲ್ಲ ಅಲ್ಲಿರೋವಂಥದ್ದು. ನಮ್ಮನೆ ಹತ್ರನೂ ವೆಂಕಟೇಶ್ವರ ದೇವಸ್ಥಾನ ಇದೆ, ಆದರೆ ಅದು ತುಂಬ ಚಿಕ್ಕದಿದೆ. ನಮಗೊಂದು ಸಲ ಜ್ಯೋತಿಷ್ಯರು ಹೇಳಿದರು, ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ್ವಿ ಅಂತಂದರೆ ಹೈಟಲ್ಲಿ ಇರಬೇಕು ವಿಗ್ರಹ ಮತ್ತು ದೇವಸ್ಥಾನ, ಅಂಥ ದೇವಸ್ಥಾನಕ್ಕೆ ಹೋಗಬೇಕು. ನೀವು ಚಿಕ್ಕ ದೇವಸ್ಥಾನಕ್ಕೆ ಹೋದರೂ ಅದು ಯೂಸ್ ಇಲ್ಲ ಅಂತ. ಹಾಗಾಗಿ ನಾವು ಯಾವಾಗಲೂ ಇಲ್ಲೇ ಬರೋವಂಥದ್ದು. ಇದಕ್ಕೂ ಮೊದಲು ನಾವು ಮಹಾಲಕ್ಷ್ಮಿ ಲೇಔಟಿಗೆ ಹೋಗ್ತಾಯಿದ್ವಿ. ಅಲ್ಲಿ ತುಂಬ ರಶ್ ಇರುತ್ತೆ ಇವತ್ತೆಂತೂ, ಅದಕ್ಕೋಸ್ಕರ ಅಲ್ಲಿ ಹೋಗಲ್ಲ. ಇವಾಗ ಏನಾದರೂ ವೈಕುಂಠ ಏಕಾದಶಿ ದಿನ ಮತ್ತು ಶ್ರಾವಣ ದಿನ ಎಲ್ಲ ಇಲ್ಲೇ ಬರೋವಂಥದ್ದು. ಇಲ್ಲೇ ಪಕ್ಕದಲ್ಲೇ ಆಂಜನೇಯ, ಲಕ್ಷ್ಮಿ, ಈ ಥರ ವೆಂಕಟೇಶ್ವರ ದೇವರು, ಹೊರಗಡೆ ಗಣೇಶ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ನೀವು ಬೇಗ ಬಂದರೆ ಅಷ್ಟು ರಶ್ ಇರಲ್ಲ. ಸ್ವಲ್ಪ ಲೇಟ್ ಆಯ್ತಂದರೆ ಸ್ವಲ್ಪ ರಶ್ ಇರುತ್ತೆ ಅಷ್ಟೇನೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬೆಳಗ್ಗೆನೇ ಡ್ಯೂಟಿ ಹೋಗೋರೆಲ್ಲ ಬಂದು ಹೋಗೋವಂಥದ್ದು. ನಮ್ಮ ಮನೇಲಿ ನನ್ನ ಹಸ್ಬೆಂಡು ಪ್ರತಿ ಶನಿವಾರ ಮತ್ತು ಗುರುವಾರ ಇಲ್ಲಿ ಬರ್ತಾರೆ. ನಾವು ಈ ರೀತಿ ಯಾವುದಾದ್ರೂ ವಿಶೇಷ ದಿನಗಳಿದ್ದರೆ ಮಾತ್ರ ಇಲ್ಲಿ ಬರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಲಕ್ಷ್ಮೀ ದೇವರು, ಪಕ್ಕದಲ್ಲೇ ಲಕ್ಷ್ಮಿ ಮತ್ತು ಆಂಜನೇಯ ಆ ಕಡೆ ಸೈಡಲ್ಲಿ ಲೆಫ್ಟಲ್ಲಿ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಗಣೇಶನಿಗೂ ನಮಸ್ಕಾರ ಮಾಡಿಕೊಂಡು ಇಲ್ಲೇ ಅಶ್ವತ್ಥ ಕಟ್ಟೆ ಮತ್ತು ನಾಗರಕಟ್ಟೆ ಎಲ್ಲ ಇದೆ. ಇದಕ್ಕೆಲ್ಲ ಕೈ ಮುಗಿದು ಇಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪುಳಿಯೋಗರೆ, ಲಾಡು ಮತ್ತು ಪೊಂಗಲೆಲ್ಲ ತಿಂದ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಇವಾಗ ಸಂಜೆ ದೇವ್ರಿಗೆ ನಾನು ಏನೇನು ಅಡುಗೆ ಮಾಡಿದೆ ಎಡೆಗೆ ಅಂತ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ ಮತ್ತು ಮುದ್ದೆ, ಹೆಸರು ಬೇಳೆ ಕೋಸಂಬರಿ, ಇದು ಕೈಗೊಜ್ಜು, ಹುಣಸೆಹಣ್ಣು ಗೊಜ್ಜು ಅಂತ ಹೇಳ್ತಾರಲ್ಲ ಅದು. ನಾವು ಎಡೆಗೆ ಮಾಡಬೇಕು ಇದನ್ನು. ಇನ್ನು ಈರುಳ್ಳಿ ಹಾಕೋದೊಂದು ಬಾಕಿ ಇದೆ, ಹುಳಿ ಆಗುತ್ತಂತೆ, ಆಮೇಲೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಾಳು ಗೊಜ್ಜು, ಕೆಲವರು ಕಾಳು ಕೂಟು ಅಂತೆಲ್ಲ ಹೇಳ್ತಾರಲ್ಲ ಅದು. ಇದು ಯಾವುದ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಹಬ್ಬ ಸ್ವಲ್ಪ ಬ್ಯುಸಿ, ಅದಕ್ಕೋಸ್ಕರ. ಜೊತೆಗೆ ಪಾಯಸ, ಇದು ಕಡಲೆಬೇಳೆ, ಹೆಸರುಬೇಳೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋವಂಥದ್ದು. ಹೆಸರು ಏನಂತ ಗೊತ್ತಿಲ್ಲ ಈ ಪಾಯಸಕ್ಕೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಏನೇನು ಸಿಕ್ತು ಎಲ್ಲ ಹಾಕಿ ಮಾಡಿರೋದು. ಆ ಥರ ಕೊಬ್ಬರಿ, ಗಸಗಸೆ, ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಬಿ ಹಾಕಿ ಮಾಡಿರೋವಂಥದ್ದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಯಾವುದೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನೆಕ್ಸ್ಟ್ ಇದ್ರದ್ದು ವೀಡಿಯೋ ಮಾಡಿದಾಗ ಡೀಟೇಲಾಗಿ ಹಾಕ್ತೀನಿ. ದೇವ್ರಿಗೆಲ್ಲ ಎಡೆ ಇಟ್ಟು ನಾವು ಊಟ ಎಲ್ಲ ಮುಗಿಸಿದ್ವಿ. ಫ್ರೆಂಡ್ಸ್, ಇದಾಗಿತ್ತು ನಮ್ಮನೆ ಶ್ರಾವಣ ಶನಿವಾರದ ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.